ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಸ್, ವೀಕೆಂಡ್ ಬಂತು ಅಂತಂದರೆ ಯೂಶ್ವಲಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊತಿರ್ತೀವಿ. ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಹೋಗೋದಾ, ಅಥವಾ ಊರಿಗೆ ಹೋಗೋದಾ, ಅಥವಾ ಯಾವುದೋ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡೋದಾ ಅಂತ. ಅದೇ ರೀತಿ ಇವತ್ತು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಹೋಟೆಲ್ಗೆ ಹೋಗೋಣ ಅಂತ. ಕಾಮನಾಗಿ ನಾವೆಲ್ಲರೂ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಟೇಸ್ಟ್ ಮಾಡ್ತಿರ್ತೀವಿ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಸಲ ನಾವು ಉತ್ತರ ಕರ್ನಾಟಕದ ಊಟ ಮಾಡೋಣ ಅಂತ ಹೊರಟ್ವಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ನಾನು ನಮ್ಮ ಪಾಪುನ ವೆಲ್ಕಮ್ ಮಾಡ್ಕೊಂಡ್ವಿ. ಅಕ್ಕ, ಪಾಪು ಎಲ್ಲರೂ ಇಲ್ಲೇ ಇರೋದ್ರಿಂದ ಫುಲ್ ಫ್ಯಾಮಿಲಿ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಬರೋಣ ಅಂತ ನಾವು ಹೊರಟಿದ್ದೆ. ಬಸವೇಶ್ವರ ನಗರಲ್ಲಿರುವಂತಹ ಬಸವ ಭವನಕ್ಕೆ. ಈ ಹೋಟೆಲಲ್ಲಿ ನಿಮಗೆ ಕಂಪ್ಲೀಟಾಗಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಊಟ ಸಿಗುತ್ತೆ. ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇರ್ಬೋದು ಅಂತ ನಾನು ನನ್ನ ಹಸ್ಬೆಂಡ್ ಬೇಗನೆ ಹೋದ್ವಿ ಸೀಟ್ ಬುಕ್ಕಿಂಗ್ಸ್ ಮಾಡ್ಕೊಳ್ಳೋಕ್ಕೆ. ಬಟ್ ಅಲ್ಲಿ ನೋಡಿದ್ರೆ ತುಂಬ ಖಾಲಿನೇ ಇತ್ತು. ಹಾಗೆ ಸ್ಪೇಷಿಯಸ್ ಆಗಿ ಕೂಡ ಇದೆ. ಫ್ಯಾಮಿಲಿ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಬರ್ಬೋದು. ಮತ್ತು ನಾವಿಬ್ಬರು ಏನಪ್ಪ ಇಷ್ಟು ಬೇಗ ಬಂದುಬಿಟ್ವಿ, ಇವ್ರು ಇನ್ನೂ ಬಂದೇ ಇಲ್ಲ ಅಂತ ನೋಡಿದ್ರೆ ನಮ್ಮ ಮನೆ ಪಟಾಕಿ ಹೋಗ್ಬಿಟ್ಟು ಪಾರ್ಕಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾ ಇದ್ದಾಳೆ. ಅಪ್ಪ ಏನೇನೆಲ್ಲ ಹಾಡು ಹೇಳಿದ್ದಾಳೆ, ಎಷ್ಟೆಲ್ಲ ಮಜಾ ಮಾಡಿದ್ದಾಳೆ. ಜಸ್ಟ್ ವಾಚ್ ಆ್ಯಂಡ್ ಎಂಜಾಯ್. ಇದು ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಇದೇಳು ಪುಟ ಯಾವುದು ಬೆನಕ ಬೆನಕ ಹೇಳು. ಕಾಣಿಮೆಟ್ಲು ಮುತ್ತಿನುಂಡೆ ಹೊನ್ನಗಂಟೆ ಒಪ್ಪುವ ವಿಘ್ನೇಶ್ವರ ನೀನಾಗೆ 21 ನಮಸ್ಕಾರಗಳು. ಇದೇನು ಚಿನ್ನ ಮಾಡಿದ ಆನೆ ಬಂತು, ಆನೆ ಕೂಡ ಪಾರ್ಕಲ್ಲಿ ಅವಳನ್ನ ಚೆನ್ನಾಗಿ ಆಟ ಆಡಿಸ್ಕೊಂಡು ಡೈರೆಕ್ಟಾಗಿ ಹೋಟೆಲ್ಗೆ ಬಂದು ನಮ್ಮ ಜೊತೆ ಜಾಯ್ನ್ ಆದರು. ತುಂಬ ದಿನ ಆದಮೇಲೆ ಅಪ್ಪಾಜಿ ಹೋಟೆಲ್ ಒಳಗಡೆ ಬಂದು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿದ್ದು ಎಲ್ರಿಗೂ ತುಂಬ ಖುಷಿ ಆಯಿತು. ಬಾಳೆ ಎಲೆ ಊಟ ಮಾಡೋಕ್ಕೆ ಎಲ್ಲರೂ ರೆಡಿ ಆದ್ವಿ. ಬಾಳೆ ಎಲೆ ಊಟ ಅಂದರೆ ಕೇಳಬೇಕಾ, ಆ ರುಚಿನೇ ಬೇರೆ. ಅಷ್ಟೇ ಅಲ್ಲ, ಇಲ್ಲಿ ಅನ್ಲಿಮಿಟೆಡ್ ರೈಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ದೆನ್ ಆ್ಯಸ್ ಯೂಶ್ವಲ್ ತರಕಾರಿ, ಸಾಂಬಾರು, ರಸಮ್ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ಒಂದು ಕಡೆ ಕಾರ್ನರಲ್ಲಿ ನಮ್ಮ ತರಲೆ ಸುಬ್ಬಿ ಬ್ಯಾಟಿಂಗ್ ಶುರು ಮಾಡಿದ್ಲು. ಹಾಯ್ ಮಾಡ್ತಾ ಇದ್ದಾಳೆ ನೋಡಿ. ಸೈಡಲ್ಲಿ ಯಾರಿಗೂ ಆವಾಜ್ ಬೇರೆ ಆಗ್ತಾ ಇದ್ದಾಳೆ. ಇನ್ನು ನಮ್ಮ ಮುದ್ದು ಗುಂಡ ಆರಾಮಾಗಿ ಮಲ್ಕೊಂಡು ಸೈಲೆಂಟಾಗಿ ಎಲ್ಲರನ್ನೂ ನೋಡಿಕೊಂಡು ಆಟ ಆಡ್ತಾ ಮಲಗಿದ್ದಾನೆ. ಇನ್ನು ನಮ್ಮ ಶಾಲಿನಿ, ಅವ್ರ ನೇಟಿವ್ ಬಂದು ಉತ್ತರ ಕರ್ನಾಟಕನೇ. ಏನಪ್ಪ ಇವರು ನಮ್ಮ ಕಡೆ ಊಟ ಮಾಡೋಕ್ಕೆ ಹೋಟೆಲ್ಗೆಲ್ಲ ಬಂದಿದ್ದಾರೆ ಅಂತ ನಗ್ತಾ ಇದ್ದಾಳೆ. ಸೊ ಇನ್ನು ಊಟದ ಬಗ್ಗೆ ಹೇಳೋದಾದರೆ, ಉತ್ತರ ಕರ್ನಾಟಕ ಅಂದ ತಕ್ಷಣ ನಮಗೆ ಕಾಳು ಪಲ್ಯ, ಎಣ್ಗಾಯಿ ಪಲ್ಯ, ಇನ್ನೂ ಬೇರೆ ಬೇರೆ ಥರ ಪಲ್ಯಗಳನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಮತ್ತು ಹೋಳಿಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಲ್ಲಿನೂ ಅದೆಲ್ಲ ಪ್ರೊವೈಡ್ ಮಾಡಲಿಲ್ಲ. ಬಟ್ ಎನಿ ಹೌ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಯಾವಾಗಲೂ ಒಂದೇ ರೀತಿಯಾದ ಊಟ ತಿಂದು ನಮಗೂ ಬೋರ್ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಟ್ರೈ ಮಾಡಿದ್ರೆ ನಿಮಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ